9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರ್ಸಿದ್ರು. ನಮಸ್ಕಾರ, ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2024 ಲೋಕಸಭಾ ಚುನಾವಣೆ ಏನಿದೆ, ಇದನ್ನು ರಾಜ್ಯ ಸರ್ಕಾರದ CM ಕುರ್ಚಿಗೆ ಸತ್ವ ಪರೀಕ್ಷೆ ಅಂದ್ಕೊಂಡಿರೋ DK ಶಿವಕುಮಾರ್ ಅವರು ಈ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಇನ್ನಿಲ್ಲದ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಆಸ್ತಿ ವಿಚಾರದಲ್ಲಿ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಮಧ್ಯೆ ವಾದ ಪ್ರತಿವಾದಗಳು ಕೂಡ ನಡೀತು. ವಾದ ಪ್ರತಿವಾದಗಳು ನಡೀತಿರೋ ಬೆನ್ನಲ್ಲೇ HD ಕುಮಾರಸ್ವಾಮಿ ಪರ ನಿಂತಂಥ HD ದೇವೇಗೌಡರು DK ಶಿವಕುಮಾರ್ಗೆ ದೊಡ್ಡ ಬಾಂಬನ್ನು ಇಟ್ಟಿದ್ದಾರೆ. DK ಶಿವಕುಮಾರ್ಗೆ HD ದೇವೇಗೌಡರು ಕೊಟ್ಟಂಥ ಸ್ಟ್ರೋಕ್ ಏನಿದೆ, ಇದು ರಾಜಕೀಯದಲ್ಲಿ ದೊಡ್ಡ ತಿರುವನ್ನು ಪಡ್ಕೊಳ್ಳುತ್ತೆ. ಚುನಾವಣಾ ಅಖಾಡದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ನಡೀತಿರೋ ಸಂದರ್ಭದಲ್ಲಿ ಇನ್ನೇನು ಚುನಾವಣೆ ಕೂಡ ಹತ್ತಿರ ಬಂದೇ ಬಿಡ್ತು. ಇದೇ ಸಂದರ್ಭದಲ್ಲಿ HD ದೇವೇಗೌಡರು DK ಶಿವಕುಮಾರ್ ಮೇಲೆ ಮಾಡಿದಂಥ ಆರೋಪ ಏನಿದೆ, ಅದು ಎಷ್ಟರ ಮಟ್ಟಿಗೆ ನಿಜ, ಆರೋಪದಲ್ಲಿ ಏನಿದೆ, ಆ ಆರೋಪ ಹಿಂದಿರುವ ಸಸಲಿ ಸತ್ಯ ಏನು, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಒಂದು ವಿವಾದ ಸೃಷ್ಟಿ ಮಾಡುವಂಥ ಹೇಳಿಕೆ ಕೊಟ್ಟರು. ಇದು ಕಾಂಗ್ರೆಸ್ ನಾಯಕರು ಇದನ್ನು ತೀವ್ರವಾಗಿ ವಿರೋಧಿಸಿದರು. ಮಾಜಿ CM HD ಕುಮಾರಸ್ವಾಮಿ ವಿರುದ್ಧ ತೀವ್ರವಾದಂಥ ವಾಗ್ದಾಳಿ ಕೂಡ ನಡೆಸಿದ್ರು. ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಡುವೆ ವಾಕ್ಸಮರ ನಡೀತಾನೆ ಇತ್ತು. DK ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿಯವರು ಗಂಭೀರ ಆರೋಪ ಮಾಡಿದ್ರು. DK ಶಿವಕುಮಾರ್ ಅವರು ಹೆಣ್ಮಕ್ಳನ್ನ ಅಪಹರಿಸಿ ಅವರ ಅಪ್ಪ ಅಮ್ಮನಿಂದ ಜಮೀನು ಲಪ್ಟಾಯಿಸಿರೋದು ನಿಜ. ಈ ಬಗ್ಗೆ ನನ್ನ ಬಳಿ ದಾಖಲೆ ಇದೆ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ನೇರ ಆರೋಪ ಮಾಡಿದರು. ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡೋದು, ಅವರ ಪೋಷಕರನ್ನ ಬೆದರಿಸಿ ಜಮೀನು ಬರೆಸ್ಕೊಳ್ಳೋದು ಇದು ನಿಜ. 1996-97ರಲ್ಲಿ ನಡೆದಂಥ ಘಟನೆ, ನನ್ನ ಬಳಿ ಅದರ ದಾಖಲೆ ಕೂಡ ಇದೆ. ಒಂದು ಮಗುವನ್ನು ಕಿಡ್ನಾಪ್ ಮಾಡಿ ಏನು ಮಾಡಿದ್ರು ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿದ್ದಂಥ ಜಮೀನು ಬರೆಸಿಕೊಳ್ಳಲು ನೀವು ಏನೆಲ್ಲ ಮಾಡಿದ್ದೀರಿ ಎನ್ನುವ ಮಾಹಿತಿ ನನ್ನ ಬಳಿ ಇದೆ. ಭೂಮಿ ಖರೀದಿ ಮಾಡ್ತೀನಿ ಅಂತ ಚೆಕ್ ಕೊಟ್ಟಿದ್ದೀರಾ, ಆಮೇಲೆ ನೀವು ಕೊಟ್ಟ ಚೆಕ್ ನಗದು ಕೂಡ ಆಗಿಲ್ಲ, ಚೆಕ್ ಡಿಸ್ಆನರ್ ಮಾಡಿರೋ ದಾಖಲೆ ಕೂಡ ನನ್ನ ಹತ್ರ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ನಿಮ್ಮ ಬಗ್ಗೆ ಎಷ್ಟು ಬೇಕಾದರೂ ಹೇಳ್ತೀನಿ, ದಾಖಲೆಗಳು ಬೇಕಾದಷ್ಟಿದೆ. ಈಗ ಶಾಂತಿನಗರ ಹೌಸಿಂಗ್ ಸೊಸೈಟಿ ವಿಷಯಕ್ಕೆ ಬರೋದಾದರೆ, ಒರಿಜಿನಲ್ ಸೊಸೈಟಿಯನ್ನೇ ಡೂಪ್ಲಿಕೇಟ್ ಮಾಡಿ, ಡೂಪ್ಲಿಕೇಟ್ ಸೊಸೈಟಿಯನ್ನೇ ಒರಿಜಿನಲ್ ಮಾಡಿಕೊಳ್ಳಿಲ್ವಾ? ಈ ದೇಶದಲ್ಲಿನ ಸಂಸ್ಥೆಗಳನ್ನ ದುಡ್ಡಿನ ಮೂಲಕ ಕೊಂಡುಕೊಂಡು ಯಾವಾಗ ಏನು ಬೇಕಾದರೂ ಮಾಡುವ ವ್ಯಕ್ತಿ DK ಶಿವಕುಮಾರ್ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದರು. ಈಗ ಇದೇ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ರಾಜಕೀಯದಲ್ಲಿ ಇದು ದೊಡ್ಡ ಮಟ್ಟದ ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ. HD ದೇವೇಗೌಡರು ನೇರವಾಗಿ DK ಶಿವಕುಮಾರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಯಾವಾಗಂತಂದರೆ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಮೈತ್ರಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಏನಿದೆ, ಅವರ ಪರ ಮತಯಾಚನೆ ಮಾಡಿದಂಥ ದೇವೇಗೌಡರು ಒಕ್ಕಲಿಗ ಸಮುದಾಯ ಹೆಚ್ಚಿರುವ ಕಡೆ ನನ್ನ ಕೈ ಬಲಪಡಿಸಿ ಅಂತ ಹೇಳ್ತಿರುವ DK ಶಿವಕುಮಾರ್ ವಿರುದ್ಧ ಕಿಡಿಕಾಡ್ತಾರೆ. ಅವರ ಕೈಯನ್ನು ಏಕೆ ಬಲಪಡಿಸಬೇಕು? 9 ವರ್ಷದ ಹುಡುಗಿಯನ್ನು ಎತ್ಕೊಂಡು ಹೋಗಿ ಆಸ್ತಿ ಬರೆಸ್ಕೊಂಡ್ರಲ್ಲ, ಅದಕ್ಕೆ ಅಂತ ಪ್ರಶ್ನೆ ಮಾಡಿದ್ರು. ಇದೇ ಪ್ರಶ್ನೆ ಈಗ ರಾಜಕೀಯ ಅಖಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಆ ಪ್ರಶ್ನೆಯಲ್ಲಿರುವ ವಿಷಯ ಏನು ಅಂತಂದರೆ, ರಾಮನಗರದ ಬಿಡದಿ ಬಳಿ ಇರುವಂಥ ಒಂದು ಆಸ್ತಿಯನ್ನು, ಅಮೆರಿಕದಿಂದ ಹಣ ಸಂಪಾದನೆ ಮಾಡಿಕೊಂಡು ಬಂದಂಥ ಮನುಷ್ಯನ ಆಸ್ತಿಯನ್ನು ಇವರು ಬರೆಸ್ಕೊಳ್ತಾರೆ. ಇದರ ಬಗ್ಗೆ ಎಲ್ಲ ದಾಖಲೆ ಇದೆ ಅಂತ HD ದೇವೇಗೌಡರು ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಏನು ಅಂತಂದರೆ, ಇಲ್ಲಿ ಎಲ್ಲೂ ಕೂಡ HD ದೇವೇಗೌಡರು ನೇರವಾಗಿ ಇದು DK ಶಿವಕುಮಾರ್ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಬಿಡದಿ ಹತ್ತಿರ ರಸ್ತೆ ಪಕ್ಕದಲ್ಲಿ ಅವರು ಒಂದು IT ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಹಿಂದಿನ ದಿನ ಅವರು ಒಂದು ಸುಳ್ಳು ಕ್ರಯಪತ್ರ ಮಾಡ್ತಾರೆ. ಆಮೇಲೆ ಅವರ 9 ವರ್ಷದ ಮಗಳನ್ನು ಕಿಡ್ನಾಪ್ ಮಾಡಿ ಪಕ್ಕದ ಮನೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಇಡ್ತಾರೆ. ನಿನ್ನ ಮಗಳು ಬೇಕು ಅಂದರೆ ಸಹಿ ಮಾಡುವಂಥ ಧಮಕಿ ಕೂಡ ಹಾಕ್ತಾರೆ. ಆ ಮಗುವಿನ ತಾಯಿ ಎಲ್ಲ ಬರೆದು ಕೊಡು, ನನ್ನ ಮಗಳನ್ನು ಕರೆದುಕೊಂಡು ಬಾರಪ್ಪ ಅಂತ ಆಕೆ ಗಂಡನ ಕಾಲು ಹಿಡಿತಾಳೆ. ನನ್ನ ಬಳಿ ಇದಕ್ಕೆ ಎಲ್ಲ ಕೂಡ ದಾಖಲೆ ಇದೆ ಅಂತ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಅಲ್ಲಿಗೆ ಹೋದಾಗ ಆ ಮಗುವನ್ನು ದೂರ ಕೂರಿಸಿ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ಬೀಸ್ತಾರೆ. ಆ ಮಗು ಅಪ್ಪ ಅಂತ ಓಡಿ ಬರುತ್ತೆ. ಮತ್ತೆ ಆ ಮಗುವನ್ನು ಒಳಗೆ ಕರೆದುಕೊಂಡು ಹೋಗ್ತಾರೆ. ಇದನ್ನು ಎಲೆಕ್ಷನ್ನಲ್ಲಿ ಬಳಸಿ ಅಂತ ಲಾಯರ್ ಒಬ್ಬರು ತಂದುಕೊಡ್ತಾರೆ. ಆ ಪುಣ್ಯಾತ್ಮ, ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಹಾಕಲ್ಲ, ನಾನು ವೋಟರ್ ಲಿಸ್ಟ್ನಲ್ಲಿ ಕೂಡ ಇಲ್ಲ, ಈ ಕರ್ನಾಟಕದ ಸವಾಸ ಸಾಕು ಅಂತಾರೆ. ನನಗೆ ಅವರ ಹೆಸರು ಕೂಡ ಮರೆತೋಗಿದೆ ಅಂತ HD ದೇವೇಗೌಡರು ಹೇಳ್ತಾರೆ. ಆಮೇಲೆ ಅವರು ಅವರ ಜೀವನಕ್ಕಾಗಿ ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡ್ತಾರೆ ಅಂತ HD ದೇವೇಗೌಡರು ಇದನ್ನು ಹೇಳ್ತಾ ತುಂಬ ಗರಂ ಆಗ್ತಾರೆ. ಇಷ್ಟೇ ಅಲ್ಲದೆ, ಇದನ್ನು ಹೊರಗೆ ಹೇಳಿದರೆ ಏನಾಗುತ್ತೆ ಗೊತ್ತಾ ಅಂತ ಕಬ್ಬನ್ ಪಾರ್ಕ್ನಲ್ಲಿ ಅವರಿಗೆ ಹೆದರಿಸ್ತಾರೆ. ಅವರಿಗೆ ಚೆಕ್ ಕೂಡ ಕೊಡ್ತಾರೆ 16 ಮತ್ತು 4 ಲಕ್ಷಕ್ಕೆ. ಆದರೆ ಈ ಎರಡು ಕೂಡ ಲ್ಯಾಪ್ಸ್ ಆಗುತ್ತೆ. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಿಷಯದಲ್ಲಿ ಕೇಸ್ ಕೂಡ ಗೆಲ್ತಾರೆ. DK ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಅವರಿಗೆ
ಮುಖಭಂಗ ಆಗುತ್ತೆ. ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರು ಅಂತ ಟೀಕೆ ಮಾಡ್ತಾರೆ. ಸೋನಿಯಾ ರಾಹುಲ್ ಅವರಿಗೆ ಬಹಳ ಸಮೀಪ ಎಂದು ಡಿ ಕೆ ಶಿವಕುಮಾರ್ ವಿರುದ್ಧ ಗಂಭೀರವಾದ ಆರೋಪ ವಾಗ್ದಾಳಿ ನಡೆಸ್ತಾರೆ. ರಾಜಕೀಯದಲ್ಲಿ ಈ ವಿಷಯ ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.